ಗ್ಯಾರಂಟಿ ನ್ಯೂಸ್ನ ಖಾಸ್ ಬಾತ್ ಕಾರ್ಯಕ್ರಮದಲ್ಲಿ ಉಮಾಶ್ರೀ ಅವರು ಯಶಸ್ವಿಯಾಗಿದ್ದೀವಿ ಬದುಕಿನಲ್ಲಿ ಅನ್ನುವಂಥದ್ದು ಯಾವುದು ಹೆಚ್ಚು ಖುಷಿ ಕೊಟ್ಟಿರೋ ಕ್ಷೇತ್ರ. ನನಗೆ ಮೊದಲನೇ ಪ್ರಿಫರೆನ್ಸ್ ನನ್ನ ಕುಟುಂಬ. ಬೆಂಕಿಯಲ್ಲಿ ಅರಳಿದ ಹೂವು ಅಂತ. ಹವ್ಯಾಸಿ ರಂಗಭೂಮಿಲಿ ಕಲಾವಿದರು ಯಾವತ್ತು ಬರ್ಲಿಲ್ಲ ಅಂತಂದ್ರೆ ಸಿಗ್ಲಿಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ನನ್ನ ಅಲ್ಲಿಂದ ಕರ್ಸ್ಬಿಟ್ಟು ದುಡ್ಡು ಕೊಟ್ಟು ಪಾರ್ಟ್ ಮಾಡಿಸ್ಕೊಳ್ಳೋರು. ಮನೆವರೆಗೂ ಗಾಡಿ ತಂದು ನಿಲ್ಸಿದ್ರಳು, ಯಾರ್ದೋ ಗಾಡಿ ಇದು. ನಿನ್ನ ವಿದ್ಯಾಭ್ಯಾಸ ಏನೋ? ನಾನು ಓದಿದ್ದು SSLC, ಜಸ್ಟ್ ಪಾಸ್. ನನಗೊಂದು ವ್ಯಕ್ತಿಯ ಜೀವನದಲ್ಲಿ ಒಂದು ತಿರುವು ಕೊಟ್ಟವರು ಅನ್ನುವಂಥ ನಿರ್ದೇಶಕರು ಯಾರು? ಚಿತ್ರರಂಗಕ್ಕೆ ಬಂದದ್ದೇ ಬಹಳ ಆಕಸ್ಮಿಕ ಅಂತಾನೆ ಹೇಳ್ಬೋದು. ಈಗಲೂ ನಿನಗೆ ಒಡಲಾಳ ಸಾಕವ್ವ ಇಷ್ಟನೋ ಅಥವಾ ಚಲನಚಿತ್ರದ ರಂಗದ ಯಾವುದಾದ್ರೂ ಒಂದು ಪಾತ್ರ ಇಷ್ಟ? ನಂಗೆ ತುಂಬಾ ಒಳ್ಳೆ ಚಾಲೆಂಜಿಂಗ್ ರೋಲ್ ಅವಕಾಶ ಸಿಗೋ ರವಿಚಂದ್ರ. ಸೊಡ್ಡ ಬಳಕಿಸ್ಕೊಂಡು ಯಾವ್ದೇ ನಿಗರ್ಸ್ಕೊಂಡು ಓಡಾಡೋದು ಅಂತ ತಿಳ್ಕೊಂಡ್ರೆ ನಿಂತಾಗ್ಯಾನೆ ನನ್ನ ಮಾತು. ಮಾಜಿ ಸಚಿವೆ ಹಿರಿಯ ನಟಿ ಉಮಾಶ್ರೀ ಜೊತೆ ಮಾಜಿ ಶಾಸಕ YSV ದತ್ತ ಎಕ್ಸ್ಕ್ಲೂಸಿವ್ ಮಾತು. ಖಾಸ್ ಬಾತ್ ವೀಕ್ಷಿಸಿ ರಾತ್ರಿ 8 ಗಂಟೆಗೆ.